ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಕುಷ್ಟಗಿ ಪಟ್ಟಣದ ಶ್ರೀ ಅಡವಿಮುಖ್ಯ ಪ್ರಾಣದೇವರ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 25 ಶನಿವಾರದಿಂದ ವಿವಿಧ ಧಾರ್ಮಿಕ ಆಚರಣೆಗಳಿಗೆ ಚಾಲನೆ ದೊರೆಯಿತು. ಮೇ 1ರಂದು ಹುಣ್ಣಿಮೆಯ ದಿನ ಸಂಜೆ 6 ಗಂಟೆಗೆ ಮಹಾರಥೋತ್ಸವ ಜರುಗುವುದು. ಬೆಳಗ್ಗೆ 8 ಗಂಟೆಗೆ ಕುಷ್ಟಗಿ ಪಟ್ಟಣದಲ್ಲಿರುವ ಅರ್ಚಕರ ನಿವಾಸದಿಂದ ಮುಖ್ಯ ಪ್ರಾಣೇಶ ದೇವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಗುತ್ತದೆ. ನಂತರ ಧನ್ವಂತರಿ ಹೋಮ, ಕಂಕಣ ಬಂಧನ, ಗರುಡ ಪಟ ಇತರೆ ಕಾರ್ಯಕ್ರಮಗಳು ನಡೆಯುವವು. ಏಪ್ರಿಲ್ 25 ಶನಿವಾರ ಸಂಜೆ 6:30ರಿಂದ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯ ಮಹತ್ವ ಕುರಿತು ಶ್ರೀಧರ ಆಚಾರ ಪುರಾಣಿಕ್ ಮತ್ತು ಸತ್ಯ ಪ್ರಮೋದಾಚಾರ್ ಪುರಾಣಿಕ್ ಅವರಿಂದ ವಿಶೇಷ ಕಾರ್ಯಕ್ರಮ ನಡೆಯಿತು. ಪ್ರತಿನಿತ್ಯ ವಾಯುಸ್ತುತಿ, ಪುನಶ್ಚರಣ, ಮಧು ಅಭಿಷೇಕ, ಪಂಚಾಮೃತ ಸೇವೆ, ಪಲ್ಲಕ್ಕಿ ಉತ್ಸವ, ಬಲಿ ಪ್ರದಾನ, ತೊಟ್ಟಿಲು ಸೇವೆ, ಹರಿವಾಣ ಸೇವೆ, ಪತ್ತಾ ಸೇವೆ ಮೊದಲಾದ ಕಾರ್ಯಕ್ರಮಗಳು ನಡೆದವು. ರಾಮೋಹಳ್ಳಿ ವಿಶ್ವಭೂಷಣ ತೀರ್ಥ ಸ್ವಾಮೀಜಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡುವರು. ಏಪ್ರಿಲ್ 26ರಿಂದ 30ರವರೆಗೆ ಸಂಜೆ 6ಕ್ಕೆ ಶಶಾಂಕ ದಾಸ್ ಆಚಾರ್ ಮೊದಲ್ಕರ್ ಅವರು ಸುಂದರಕಾಂಡ ಪ್ರವಚನ ನೀಡಲಿದ್ದಾರೆ. ಏಪ್ರಿಲ್ 28ರಂದು ರಾತ್ರಿ 8ಕ್ಕೆ ಅನಂತರಾಜ್ ಮಿಸ್ತ್ರಿ ದಾಸವಾಣಿ ಕಾರ್ಯಕ್ರಮ ನಡೆಸಿಕೊಡುವರು. ಏಪ್ರಿಲ್ 29ರಂದು ಪುರುಷರಿಂದ ಸುಂದರಕಾಂಡ ಪಾರಾಯಣ ಹಾಗೂ ಮಹಿಳೆಯರಿಂದ ವಾದಿರಾಜರಿಂದ ರಚಿತವಾದ ಕನ್ನಡ ಸುಂದರಕಾಂಡ ಹಾಗೂ ಮಧ್ವನಾಮ ಪಾರಾಯಣ ನೆರವೇರಲಿದೆ. ಏಪ್ರಿಲ್ 30ರಂದು ಸಂಜೆ ಲೋಕ ಕಲ್ಯಾಣಾರ್ಥ ದುರ್ಗಾ ದೀಪ ನಮಸ್ಕಾರ ಪೂಜೆ, ದುರ್ಗಾ ಸುಳಾದಿ ಮತ್ತು ನರಸಿಂಹ ಸುಳಾದಿ ಪಾರಾಯಣ ನಡೆಯುವುದು ಎಂದು ಅಡವಿಮುಖ್ಯ ಪ್ರಾಣೇಶ ದೇವಸ್ಥಾನ ವಿಶ್ವ ಸಮಿತಿ ಅಧ್ಯಕ್ಷ ತಿಮ್ಮಪ್ಪಯ್ಯ ದೇಸಾಯಿ, ಅಡವಿರಾವ್ ತಿಕೋಟಿಕರ್ ಮಾಹಿತಿ ನೀಡಿದರು.